ಆಯ್ತು. ಎಲ್ಲಿಂದ ಬರ್ತೀವಿ? ನಾವು ಬೆಂಗಳೂರಿಂದ ಬರ್ತಾ ಇರೋದು. ನಾವು ಬಂದಾಗಿಂದ ನಮಗೆ ಚೆನ್ನಾಗಿರೋದ್ರಿಂದ ನಾವು ಈ ಸ್ಥಾನ ಬಿಟ್ಟು ಬೇರೆ ಕಡೆ ಎಲ್ಲೂ ಹೋಗಿಲ್ಲ. ನಮ್ಮ ಅನುಭವದ ಪ್ರಕಾರ ನಮ್ಮಿದು ಎಲ್ರಿಗೂ ಒಳ್ಳೇದಾಗಿದೆ, ನನಗೆ ಅಂತಲ್ಲ. ಈ ಸ್ಥಾನಕ್ಕೆ ಕಾಲಿಟ್ಟವರು ನಾನು ಕೆಟ್ಟೆ ಅಂತ ಹೋದವರು ಒಬ್ಬರು ಇಲ್ಲ, ಎಲ್ಲರಿಗೂ ಒಳ್ಳೇದಾಗಿದೆ. ಸ್ವಾಮಿ ಹೇಳ್ದಂಗೆ ನಡ್ಕೊಂಡ್ರೆ ಅದರಂತೆ ಅವ್ರಿಗೆ ಭಾಗ್ಯ ಎಲ್ಲೂ ಸಿಗಲ್ಲ. ಬಟ್ ತಪ್ಪದಾರೆ ನಡ್ಕೊಂಡು ನಾವು ಮಾಡ್ಕೊಂಡ್ರೆ ಇಲ್ಲೇನಪ್ಪ ಇಲ್ಲಿ ಹೋದೆ ನನಗೆ ಆಗಲಿಲ್ಲ ಅಂದರೆ ಅವರು ಮನಸ್ಸಲ್ಲಿ ಎರಡು ಇಟ್ಕೊಂಡ್ರೆ ಆಗಲ್ಲ. ಏನಿದ್ರು ದೇವರಲ್ಲಿ ಭಕ್ತಿ ಇಟ್ಕೊಂಡು ಬಂದರೆ ಎಲ್ಲ ಕೆಲಸನೂ ಆಗ್ತದೆ. ಬಟ್ ಏನಪ್ಪ ಅಂದರೆ ಇಲ್ಲಿ ಎಷ್ಟೋ ಜನಕ್ಕೆ ಮಕ್ಕಳಾಗಲ್ಲ. ಮಕ್ಕಳಾಗದೇ ಇದ್ದರು ಒಂದು ಹುಡುಗಿ ಡಾಕ್ಟ್ರು ಆಗಲ್ಲ ಅಂತ ಹೇಳಿದ್ಮೇಲೆ ಆ ಬಾವಿ ಕಟ್ಟೆಯಲ್ಲಿ ಕೂತ್ಕೊಂಡು ನಾನು ಸಾಯ್ತಿಲ್ಲಿ ಅಂತ ಯೋಚನೆ ಮಾಡ್ಕೊಂಡು ಕುಂತಿದ್ದವಳು ಯಾರೋ ದೇವರಾಗಿ ಬಂದು ಅವ್ರನ್ನ ಕರ್ಕೊಂಬಂದ್ಮೇಲೆ ಇಲ್ಲಿ ಬಂದಮೇಲೆ 3 ಚಂಬು ನೀರು ಹಾಕ್ಸಿದ ಮೇಲೆ ಒಳ್ಳೆ ಒಂದು ಗಂಡು ಮಗ ಒಳ್ಳೆ ಯೋಗ್ತಾನೆ, ಏನೂ ಬೇಕಾಗಿಲ್ಲ. ನನ್ನ ಮನೆ ಬಾಡಿಗೆಲೇ ಒಬ್ಬ ಇದ್ದ, ಅವ್ರ ಅಪ್ಪ ಶಾಸ್ತ್ರ ಹೇಳೋನು ಟಿ ವಿಲೆಲ್ಲ, ಒಂದು ತಡೆ ಹೊಡಿಯೋಕೆ 5,000 ಎಲ್ಲ ಮಾಡೋನು. 14 ವರ್ಷ ಆದರೂ ಆ ಅಮ್ಮನಿಗೆ ಮಕ್ಕಳಾಗಿಲ್ಲ. ಇಡೀ ದೇಶನೆಲ್ಲ ಸುತ್ಕೊಂಬಂದರು. ಅವರು ಒಂದು ದಿವಸ ಇದ್ದವರು, ಏನು ಸ್ವಾಮಿ ನಮ್ಮ ಮಕ್ಕಳೇ ಆಗಿಲ್ಲ, ಹಿಂಗೆ ಯಾರನ್ನ ಪರಿಚಯ ಇದ್ರೆ ಹೇಳಿ ಅಂದರು. ಸರಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಅವ್ನು ಮಾಗಡಿ ಪಾರಿಷ್ಟ ಅವನು. ಸರಿ ಅಂದ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡು ಸ್ವಾಮಿ ಹೇಳ್ತು, ನಿನಗೆ ಗಂಡು ಆಯ್ತದೆ, 6 ಬೆಳ್ಳಿ ಇರ್ತವೆ, ಮಾಲ್ಗಣ್ಣು, 3 ಅಮಾಸೆ 3 ಪೌರ್ಣಮಿ ನೀರು ಹಾಕ್ಸು ಅಂತ ಹೇಳಿದರು. ಹಾಕ್ಸಿದ್ಮೇಲೆ ಗಂಡೆ ಆಯಿತು, 6 ಬೆಳ್ಳು ಅವೆ, ಮಾಲ್ಗಣ್ಣು ಅದೇ ಅದೇ ಥರನೇ ಹುಡ್ತು. ಅವರಪ್ಪ ಶಾಸ್ತ್ರ ಹೇಳೋದು ನೋಡ್ಬಿಟ್ಟು, ಏನ್ರಿ ಒಳ್ಳೆ ಜಾಗಕ್ಕೆ ಕರ್ಕೊಂಡೋದ್ರ, ನನ್ನ ಮಗ ಒಳ್ಳೆ ಮೊಮ್ಮಗ ಒಳ್ಳೆ ಯೋಗದಲ್ಲಿ ಹುಟ್ಟವನೆ ಅಂತ ಅಂದ್ರಿ. ಇವತ್ತು ಏನೋ ದೇವ್ರ ಇಚ್ಛೆ, ಭಕ್ತಿಯಿಂದ ಇದ್ರೂ ಆಯಿತು, ಅದಕ್ಕೆ ನಮ್ದೇನಿದೆ, ನಾವೇನೋ ಮಾಡಬೇಕಲ್ಲ ಮಾಡಿದ್ದೀವಿ ಅಂದೆ. ಸರಿ ಆಯಿತು ಅಂದರು. ಎಷ್ಟೋ ಜನಕ್ಕೆ ಅವ್ರು ಹೇಳ್ತಾರೆ ಗಂಡು ಅಂದರೆ ಗಂಡು, ಹೆಣ್ಣು ಅಂದರೆ ಹೆಣ್ಣು. ಎಷ್ಟೋ ಜನ ಮಕ್ಕಳಿಲ್ಲ ಅಂದರೆ ಎಲ್ರಿಗೂ ಆಗಿದ್ದಾವೆ. ನಮ್ಮ ಇಷ್ಟು ವರ್ಷಕ್ಕೆ ನನ್ನ ಅನುಭವದಲ್ಲಿ ನಾನು ಇಲ್ಲೆಲ್ಲ ನೋಡಿರೋ ಪ್ರಕಾರ ಇಲ್ಲಿ ಆಗಲ್ಲ ಅಂದರೆ ನೀವು ಇಡೀ ದೇಶನೆಲ್ಲ ಸುತ್ತಿದ್ರು ಆಗಲ್ಲ. ಇಲ್ಲಿ ಆಯ್ತು ಎತ್ಕೊಂಡು ಹೋಗು ಅಂದರೆ ಎಲ್ಲೂ ಬೇಕಾಗಿಲ್ಲ, ಈಗ ಮನೆಗೆ ಹೋಗೋಷ್ಟೊತ್ತಿಗೆ ಅವ್ರ ಕೆಲಸ ಆಯ್ತದೆ. ಹಂಗೆ ಅಷ್ಟಿದೆ ಇಲ್ಲಿ. ನಾವು 16-17 ವರ್ಷದಿಂದನೂ ಇಲ್ಲೇ ಬರ್ತಾ ಇದ್ದೀವಿ. ಈ ಜಾಗ ಬಿಟ್ಟರೆ ನಮ್ಮ ಮನೆ ದೇವ್ರಿಗೆ ಹೋಗೋದು ಸ್ವಾಮಿ ಕೇಳ್ಕೊಂಡೆ ಮನೆ ದೇವ್ರ ಮುಂದಕ್ಕೆ ಹೋಗಲ್ಲ, ಕೇಳ್ಕೊಂಡೆ ಅಲ್ಲಿ ಹೋಗ್ತೀನಿ. ಫಸ್ಟ್ ಕ್ಲಾಸ್ ದರ್ಶನ ಆಯ್ತದೆ, ಒಳ್ಳೆ ಅಪ್ಪಣೆ ಆಯ್ತದೆ. ಬಲಗಡೆನೂ ಹೋದ ತಕ್ಷಣ ಅಲ್ಲೂ ಬಲಗಡೆ ಹೂವು ಆಗ್ತದೆ, ಈಸ್ಕೊಂಡು ಸೀದಾ ಬರ್ತೀನಿ. ಹಾಗೆ ಈ ಕ್ಷೇತ್ರದ ಮಹಿಮೆ ನಾವು ಕೆಟ್ಟೋದೆ ಅಂತ ಯಾರೂ ಇಲ್ಲ. ಬಟ್ ಭಕ್ತಿಯಿಂದ ಎಲ್ಲೇ ಹೋದ್ರು ಅಷ್ಟೇ, ನಾವು ಯಾವುದೇ ದೇವ್ರ ನಂಬಿ ಏನೇ ಮಾಡಿ ಭಕ್ತಿ ಇದ್ರೆ ದೇವ್ರು ನಮ್ಮನ್ನು ಕಾಪಾಡ್ತಾನೆ. ಈಗ ದಾರಿಲಿ ಬರುವಲ್ಲೇ ಮಾತಾಡ್ಕೊಂಬರ್ತಾರೆ, ಅಯ್ಯೋ ನಾನು ಊರೆಲ್ಲ ಸುತ್ಕೊಂಬಂದೆ, ಎಲ್ಲ ದೇವ್ರು ನೋಡ್ಕೊಂಬಂದೆ, ಇಲ್ಲಿ ಏನಾಗ್ಬಿಡ್ತದೆ ನೋಡೋಣ ಅಂತ ಬರ್ತಾರೆ. ಅಲ್ಲಿ ಸ್ವಾಮಿ ಹತ್ರ ಕೂತ್ಕೊಂಡಾಗ ಸ್ವಾಮಿ ಹಂಗೆ ಹೇಳ್ತದೆ, ಏನಿಲ್ಲ ದಾರಿಲಿ ಬರುವಾಗ ಊರೆಲ್ಲ ಸುತ್ಕೊಂಬಂದು ಇಲ್ಲೊಂದು ನೋಡೋಣ ಅಂತ ಬಂದಿದ್ಯಾ, ನಾನೇನೋ ನೋಡೋದು ಅಂತ ಸ್ವಾಮಿ ಕೇಳ್ತದೆ. ಅವಾಗ ಅವರು ಇಲ್ಲ ಕಣಪ್ಪ ಏನೋ ತಪ್ಪಾಯಿತು ಅಂದರೆ ನೀವೇನಾಗಬೇಕು,